ಪೆಟ್ರೋಲಿಯಂ. ನೀವು ಆಲ್ರೆಡಿ ಪೆಟ್ರೋಲ್ ಅಂದ್ರೆ ಏನು, ಪೆಟ್ರೋಲ್ ಡೀಸೆಲ್ಸ್ ಇವೆಲ್ಲ ಕೇಳಿದ್ದೀರಲ್ವಾ. ಇಟ್ಸ್ ಎ ಕಾಮನ್ ವರ್ಡ್. ಇದು ಪೆಟ್ರೋಲಿಯಂ ಮೀನ್ಸ್ ಪೆಟ್ರೋಲ್ ಅಂತಾನೆ. ಓಕೆ, ಯು ನೋ ದಟ್ ಪೆಟ್ರೋಲ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಲೈಟ್ ಆಟೋಮೊಬೈಲ್ಸ್ ಅಲ್ಲಿ ನಾವು ಲೈಟ್ ಆಟೋಮೊಬೈಲ್ಸ್ ಅಂದ್ರೆ ನಿಮಗೆ ವೆಹಿಕಲ್ಸ್ ಅಂತ ಅನ್ಕೋಬಹುದು ನೀವು ಶಾರ್ಟ್ ಆಗಿ. ಓಕೆ, ಸೊ ಈ ವೆಹಿಕಲ್ಸ್ ಅಲ್ಲಿ ನಾವು ಈ ಪೆಟ್ರೋಲಿಯಂ ಅನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಎ ಫ್ಯೂಯಲ್. ಓಕೆ, ಫ್ಯೂಯಲ್ ಆಗಿ ನಾವು ಈ ಲೈಟ್ ಆಟೋಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾವ್ಯಾವ ಆಟೋಮೊಬೈಲ್ಸ್ ಅಂತ ಹೇಳಿದ್ರೆ ನಾವು, ಓಕೆ, ಆಟೋಮೊಬೈಲ್ಸ್, so that is motorcycles, scooters and cars. Heavy motor vehicles ಇರುತ್ತವೆ, like trucks and tractors. ಇವು ಡೀಸೆಲ್ ಅಲ್ಲಿ ರನ್ ಆಗುತ್ತೆ. ಓಕೆ, ಡೀಸೆಲ್ ಅಂಡ್ ಈ ಪೆಟ್ರೋಲು ಮತ್ತೆ ಡೀಸೆಲ್ ಆರ್ ಒಬ್ಟೈನ್ಡ್ ಫ್ರಮ್ ದ ನ್ಯಾಚುರಲ್ ರಿಸೋರ್ಸಸ್. ಸೊ ಈ ಪೆಟ್ರೋಲು ಡೀಸೆಲ್ ಓಕೆ ನಮ್ಗೆ ನ್ಯಾಚುರಲ್ ರಿಸೋರ್ಸಸ್ ಇಂದ ನಮ್ಗೆ ಒಬ್ಟೈನ್ ಆಗುತ್ತೆ. ಸೊ ಅದನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ಪೆಟ್ರೋಲಿಯಂ ಅಂತ ಹೇಳ್ತೀವಿ. ಆ ನ್ಯಾಚುರಲ್ ರಿಸೋರ್ಸಸ್ ನಾವು ಈ ಪೆಟ್ರೋಲಿಯಂ ಅಂತ ಹೇಳ್ತೀವಿ. ಓಕೆನಾ, ಈ ಪೆಟ್ರೋಲಿಯಂ ನಾವು ಓಕೆ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಎಲ್ಲಿ ಅಂದ್ರೆ ಆಟೋಮೊಬೈಲ್ಸ್ ಅಲ್ಲಿ. ಸೊ ಲೈಕ್ ಸಚ್ ಆಸ್ ಮೋಟಾರ್ ಸೈಕಲ್ಸ್ ಅಲ್ಲಿ, ಸ್ಕೂಟರ್ಸ್ ಅಂಡ್ ಕಾರ್ಸ್ ಅಲ್ಲಿ. ಕೆಲವೊಂದು ಹೆವಿ ವೆಹಿಕಲ್ಸ್ ಇರುತ್ತೆ, ಟ್ರಕ್ಸ್, ಟ್ರ್ಯಾಕ್ಟರ್ಸ್, ಇಲ್ಲೆಲ್ಲಾನು ಡೀಸೆಲ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ಈ ಪೆಟ್ರೋಲ್ ಡೀಸೆಲ್ ಎರಡು ಒಬ್ಟೈನ್ ಎಲ್ಲಿಂದ ಆಗುತ್ತೆ ನಮ್ಗೆ ಅಂತ ಹೇಳಿದ್ರೆ ನಮ್ಗೆ ಪೆಟ್ರೋಲಿಯಂ ನ್ಯಾಚುರಲ್ ರಿಸೋರ್ಸಸ್ ಇಂದ ನಮ್ಗೆ ಒಬ್ಟೈನ್ ಆಗುತ್ತೆ. ಓಕೆನಾ, ಅಂಡ್ ದ ವರ್ಡ್ ಪೆಟ್ರೋಲಿಯಂ ಈಸ್ ಡಿರೈವ್ಡ್ ಫ್ರಮ್ ದ ಪೆಟ್ರಾ. ಓಕೆ, ಸೊ ಈ ಪೆಟ್ರೋಲಿಯಂ ಅನ್ನೋ ವರ್ಡ್ ಎಲ್ಲಿಂದ ನಮ್ಗೆ ಡಿರೈವ್ ಆಯ್ತು ಅಂತ ಹೇಳಿದ್ರೆ ಇಟ್ ಈಸ್ ಡಿರೈವ್ ಫ್ರಮ್ ಪೆಟ್ರಾ. ಪೆಟ್ರಾ ಅಂದ್ರೆ ಇಲ್ಲಿ ರಾಕ್ ಅಂತ, ರಾಕ್ ಅಂಡ್ ಓಲಿಯಂ, ಪೆಟ್ರೋಲಿಯಂ ಅಲ್ವಾ. ಸೊ ದಿಸ್ ಇಸ್ ಓಲಿಯಂ ಅಂದ್ರೆ ಆಯಿಲ್ ಅಂತ. ಪೆಟ್ರೋಲಿಯಂ ಅಲ್ಲಿ ನಮ್ಗೆ ಪೆಟ್ರಾ ಅಂದ್ರೆ ರಾಕ್ ಅಂಡ್ ಓಲಿಯಂ ಅಂದ್ರೆ ಆಯಿಲ್ ರಾಕ್ ಆಯಿಲ್ ಅಂತ ನಾವು ಹೇಳ್ಬೋದು ಇದನ್ನ. ಓಕೆ, ಇಟ್ ಈಸ್ ಮೈನ್ಡ್ ಓಕೆ ಫ್ರಮ್ ಬಿಟ್ವೀನ್, ಎಲ್ಲಿಂದ ನಾವು ಇದನ್ನ ಮೈನ್ಸ್ ಮಾಡಬಹುದು ಅಂತ ಹೇಳಿದ್ರೆ ರಾಕ್ಸ್ ಅಂಡರ್ ಅರ್ತ್. ಇದು ಬಿಟ್ವೀನ್ ದ ರಾಕ್ಸ್, ನಮ್ಗೆ ರಾಕ್ಸ್ ಇರುತ್ತೆ ಅಲ್ವಾ ಅರ್ತ್ ಅಲ್ಲಿ. ಸೊ ಆ ರಾಕ್ಸ್ ಹತ್ರ ನಾವು ಬಿಟ್ವೀನ್ ದ ರಾಕ್ಸ್ ಅಲ್ಲಿ ನಾವು ಈ ಪೆಟ್ರೋಲಿಯಂ ಅನ್ನೋದನ್ನ ನಾವು ಮೈನ್ ಮಾಡ್ಕೋಬಹುದು ಅಂತ. ಓಕೆ, ಡು ಯು ನೋ ಹೌ ಪೆಟ್ರೋಲಿಯಂ ಈಸ್ ಫಾರ್ಮ್ಡ್? ಯಾವ ರೀತಿ ನಮ್ಗೆ ಈ ಪೆಟ್ರೋಲಿಯಂ ಅನ್ನೋದು ಫಾರ್ಮ್ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ? ಪೆಟ್ರೋಲಿಯಂ ವಾಸ್ ಫಾರ್ಮ್ಡ್ ಫ್ರಮ್ ಆರ್ಗಾನಿಸಮ್ಸ್ ಲಿವಿಂಗ್ ಇನ್ ದ ಸಿ. ಸೊ ಸಿ ಅಲ್ಲಿ ಏನು ಲಿವಿಂಗ್ ಆರ್ಗಾನಿಸಮ್ಸ್ ಇರುತ್ತೋ, ಓಕೆ, ಸೊ ಆ ಲಿವಿಂಗ್ ಆರ್ಗಾನಿಸಮ್ಸ್ ಇಂದಾನೆ ಈ ಪೆಟ್ರೋಲಿಯಂ ಅನ್ನೋದು ನಮಗೆ ಸಿಗುತ್ತೆ. ಓಕೆ, ಆಸ್ ದೀಸ್ ಆರ್ಗಾನಿಸಮ್ಸ್ ಡೈಡ್, ಆರ್ಗಾನಿಸಮ್ಸ್ ಈಗ ಫಿಶ್ ಆಗಿರ್ಬೋದು, ಒಂದು ಕ್ರ್ಯಾಬ್ ಆಗಿರ್ಬೋದು, ಓಕೆ, ಏನಾದ್ರೂ ಆಗಲಿ, ಒಂದು ಆಕ್ಟೋಪಸ್ ಆಗಿರ್ಬೋದು, ಒಂದು ಶಾರ್ಕ್ ಆಗಿರ್ಬೋದು, ಓಕೆ, ಯಾವುದಾದ್ರೂ ಒಂದು ಓಕೆ ಇನ್ಸೆಕ್ಟ್ ಆಗಿರ್ಬೋದು ಒಳಗಡೆ, ಓಕೆ, ಸಿ ಅಲ್ಲಿರೋ ಒಂದು ಇನ್ಸೆಕ್ಟ್ ಆಗಿರೋದು, ಯಾವುದಾದ್ರೂ ಆರ್ಗಾನಿಸಮ್ಸ್ ಆಗಲಿ ಈ ಸಿ ಅಲ್ಲಿ ಓಕೆ ಡೆತ್ ಆದ್ಮೇಲೆ ಅದರ ಬಾಡೀಸ್ ಅನ್ನೋದು ಓಕೆ ದ ಬಾಡೀಸ್ ಸೆಟಲ್ ದಟ್ ದ ಬಾಟಮ್ ಆಫ್ ದ ಸಿ. ಬಾಡೀಸ್ ಅನ್ನೋದು ಸತ್ ಮೇಲೆ ಎಲ್ಲ ಹೋಗಿ ಬಾಟಮ್ ಅಲ್ಲಿ ಕುತ್ಕೊಳ್ಳುತ್ತೆ. ಓಕೆ, ಬಾಟಮ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಅಂಡ್ ಗೆಟ್ ಕನ್ವರ್ಟೆಡ್ ವಿತ್ ಲೇಯರ್ಸ್ ಆಫ್ ಸ್ಯಾಂಡ್ ಅಂಡ್ ಕ್ಲೇ. ಸೊ ಆ ಸ್ಯಾಂಡು ಮತ್ತೆ ಕ್ಲೇ ಆಗಿ ನಮಗೆ ಲೇಯರ್ಸ್ ಆಗಿ ಇದು ಓಕೆ ಕನ್ವರ್ಟ್ ಆಗುತ್ತೆ. ಅಂಡ್ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್, ನಮ್ಮ ಮಿಲಿಯನ್ಸ್ ಆಫ್ ಇಯರ್ಸ್ ನಾವು ನೋಡಿದ್ರೆ ಹಿಂದೆ ಹೋದ್ರೆ ಪ್ರೆಸೆನ್ಸ್ ಆಫ್ ಏರ್ absence of air, high temperature and high pressure okay transformed the dead organisms into petroleum okay and natural gases. So ನಾವು ಮಿಲಿಯನ್ಸ್ ಇಯರ್ಸ್ ಹಿಂದೆ ಹೋದ್ರೆ ನಮಗೆ ಈ absence of air ಇಂದ okay absence of air and high temperature ಇಂದ temperature and pressure, high temperature ಮತ್ತೆ ಪ್ರೆಷರ್ ಇಂದ ನಮಗೆ ಓಕೆ absence of air ಇಂದ ನಮಗೆ ಈ ಆರ್ಗಾನಿಸಮ್ಸ್ ಏನು ಈ ಡೆತ್ ಆರ್ಗಾನಿಸಮ್ಸ್ ಇರುತ್ತೋ ಅದೆಲ್ಲ ಕನ್ವರ್ಟ್ ಆಗುತ್ತೆ ಪೆಟ್ರೋಲಿಯಂ ಆಗಿ ಅಂಡ್ ನ್ಯಾಚುರಲ್ ಗ್ಯಾಸಸ್ ಆಗಿ ಅವು ಕನ್ವರ್ಟ್ ಆಗುತ್ತೆ. ಓಕೆ, ಸೊ ನಾವು ಇಲ್ಲೊಂದು ಡಯಾಗ್ರಾಮ್ ಇದೆ. ಸೊ ಈ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಿಂದ
ನಾವು ಓಕೆ ಇದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಈ ಪೆಟ್ರೋಲಿಯಂ ಅನ್ನೋದನ್ನ ಅಂತ. ಓಕೆ, ರಾಕ್ಸ್ ಮಧ್ಯೆ ಅಲ್ವಾ ನಾವು ಪೆಟ್ರೋಲಿಯಂ ಅನ್ನೋದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಆ ರೀತಿ. ಸೊ ಅದು ಸರ್ಫೇಸ್ ಮೇಲಿರೋ ನಮ್ಮ ಅರ್ತ್ ಸರ್ಫೇಸ್ ಅಂತ ಅನ್ಕೊಂಡ್ರೆ ನಾವು. ಸೊ ಇಲ್ಲಿ ಸೊ ಇದೆಲ್ಲ ವೆಲ್ ಅಂತ ಅನ್ಕೊಳ್ಳೋಣ, ಬಾವಿಗಳು, ವೆಲ್ಸ್. ಸೊ ಇಲ್ಲಿ ನಮ್ಗೆ ಏನಿರುತ್ತೆ ಇದೆಲ್ಲ ಫುಲ್ ಅಂದ್ರೆ, ಸೊ ಇದೆಲ್ಲ ಇಂಪರ್ವಿಯಸ್. ಓಕೆ, ಇಂಪರ್ವಿಯಸ್ ರಾಕ್ಸ್. ಫಸ್ಟ್ ನಮ್ಗೆ ಈ ಲೇಯರ್ ಸಿಗುತ್ತೆ. ನಾವು ಒಂದು ಬೋರ್ವೆಲ್ ನ ಹಾಕ್ಬೇಕಾದ್ರೆ ನೋಡ್ಕೊಳ್ಳಿ. ಓಕೆ, ಆ ಬೋರ್ವೆಲ್ ನ ಹಾಕ್ಬೇಕಾದ್ರೆ ನಮ್ಗೆ ಫಸ್ಟ್ ಈ ಲೇಯರ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ನಮ್ಗೆ ಈ ಲೇಯರ್, ಓಕೆ, ದಿಸ್ ಲೇಯರ್. ಸೊ ಈ ಲೇಯರ್ ಆದ್ಮೇಲೆ ನಮ್ಗೆ ಓಕೆ ಫಸ್ಟ್ ಗ್ಯಾಸ್ ಅನ್ನೋದು ಸಿಗುತ್ತೆ. ನಮ್ಗೆ ಗ್ಯಾಸ್ ಅನ್ನೋದು ಸಿಗುತ್ತೆ. ಅಂಡ್ ದೆನ್ ಆಯಿಲ್. ಓಕೆ, ಆಯಿಲ್ ಅಂಡ್ ವಾಟರ್. ವಾಟರ್ ಮೇಲೆ ಅಲ್ವಾ ಆಯಿಲ್ ಅನ್ನೋದು ಫ್ಲೋಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಯಿಲ್ ಅನ್ನೋದು ವಾಟರ್ಗಿನ ಮೇಲೆನೆ ಲೇಯರ್ ಅಲ್ಲೇ ಇರುತ್ತೆ. ಸೊ ಅದಕ್ಕಿನ ಮೇಲೆ ಗ್ಯಾಸ್ ಅನ್ನೋದು ಇರುತ್ತೆ. ಸೊ ಇದೆಲ್ಲನೂ ರಿಸರ್ವಾಯರ್ ರಾಕ್ಸ್. ಇದೆಲ್ಲ ರಿಸರ್ವಾಯರ್. ಈ ರಿಸರ್ವಾಯರ್ ರಾಕ್ಸ್. ಓಕೆ, ಈ ಪೆಟ್ರೋಲಿಯಂ ಅನ್ನೋದು ನಮ್ಗೆ ಈ ರಾಕ್ಸ್ ಹತ್ರ, ಓಕೆನಾ. ಸೊ ಈ ರಾಕ್ಸ್ ಹತ್ರ ನಮ್ಗೆ ಸಿಗುತ್ತೆ. ಈ ರಿಸರ್ವಾಯರ್ ರಾಕ್ಸ್ ಹತ್ರ ನಮ್ಗೆ ಪೆಟ್ರೋಲಿಯಂ ಅಥವಾ ನ್ಯಾಚುರಲ್ ಗ್ಯಾಸಸ್ ಅನ್ನೋದು ನಮ್ಗೆ ಸಿಗುತ್ತೆ. ಓಕೆನಾ. ಅಂಡ್ ಪೆಟ್ರೋಲಿಯಂ ವಾಸ್ ಫಾರ್ಮ್ಡ್ ಫ್ರಮ್ ಆರ್ಗನಿಸಮ್ಸ್ ಲಿವಿಂಗ್ ಇನ್ ಸಿ ಅಲ್ಲಿ ಇರೋ ಆರ್ಗನಿಸಮ್ಸ್ ಇಂದ ನಮ್ಗೆ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ವಾ. ಸೊ ಲುಕ್ ಅಟ್ ದಿಸ್ ಫಿಗರ್. ಸೊ ಈ ಫಿಗರ್ ನ ನಾವು ನೋಡಿದ್ರೆ ಇಟ್ ಶೋಸ್ ದ ಡೆಪಾಸಿಟ್ಸ್ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸಸ್. ಸೊ ಇಲ್ಲಿ ಯಾವ ರೀತಿ ಡೆಪಾಸಿಟ್ ಆಗುತ್ತೆ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸಸ್ ಅಂತ ಈ ಡಯಾಗ್ರಾಮ್ ಅಲ್ಲಿ ನಾವು ನೋಡ್ಬೋದು. ಯು ಸಿ ದಟ್ ದ ಲೇಯರ್ ಕಂಟೈನಿಂಗ್ ಪೆಟ್ರೋಲಿಯಂ ಆಯಿಲ್ ಅಂಡ್ ಗ್ಯಾಸ್ ಈಸ್ ಅಬೋವ್ ದಟ್ ಆಫ್ ವಾಟರ್. ಸೊ ಈ ಪೆಟ್ರೋಲಿಯಂ ಅನ್ನೋದು ನಮಗೆ ವಾಟರ್ ಇಂದ ಮತ್ತೆ ಆಯಿಲ್ ಗ್ಯಾಸ್ ಇಂದ ಓಕೆ ಈ ವಾಟರ್ ಇಂದ ಮೇಲೆ ಇರುತ್ತೆ. ಓಕೆ, ಪೆಟ್ರೋಲಿಯಂ ಆಯಿಲ್ ಗ್ಯಾಸ್ ಇವೆಲ್ಲ ವಾಟರ್ ಇಂದ ಮೇಲೇನೆ ಇರುತ್ತೆ ಲೇಯರ್ಸ್ ಅಲ್ವಾ. ಸೊ ವೈ ಇಟ್ ಇಸ್, ಯಾಕೆ ಈ ರೀತಿ ಇರುತ್ತೆ ಅಂದ್ರೆ, ರೀಕಾಲ್ ದಟ್ ಆಯಿಲ್ ಅಂಡ್ ಗ್ಯಾಸ್ ಓಕೆ ಆರ್ ಲೈಟರ್ ದೆನ್ ವಾಟರ್. ಸೊ ಇಲ್ಲಿ ಆಯಿಲ್ ಮತ್ತೆ ಗ್ಯಾಸ್ ಅನ್ನೋದು ವಾಟರ್ಗಿಂತ ಲೈಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ವಾಟರ್ನ ನೀವು ನೋಡಿ, ಆಯಿಲ್ನ ಮತ್ತೆ ವಾಟರ್ನ ಹಾಕಿ ಒಂದು ಗ್ಲಾಸಲ್ಲಿ ಇಟ್ಟರೆ ನಿಮಗೆ ಆಯಿಲ್ ಅನ್ನೋದು ಮೇಲೆ ಫ್ಲೋಟ್ ಆಗ್ತಾ ಇರುತ್ತೆ. ಓಕೆ, ಸೊ ಆ ರೀತಿ ಲೈಟ್ ಆಗಿರುತ್ತೆ ಆಯಿಲ್ ಮತ್ತೆ ಗ್ಯಾಸ್ ಅನ್ನೋದು ವಾಟರ್ಗಿಂತ. ಅಂಡ್ ವೈ ಇಟ್ ಈಸ್ ಸೋ ಅಂದ್ರೆ ಬಿಕಾಸ್ ಓಕೆ ಆಯಿಲ್ ಮತ್ತೆ ವಾಟರ್ ಅನ್ನೋದು ಕಮ್ಮಿ ಆಗಿರುತ್ತೆ, ಲೈಟ್ ಆಗಿರುತ್ತೆ ದ್ಯಾನ್ ವಾಟರ್ಗಿಂತ. ಓಕೆ, ಡು ನಾಟ್ ಮಿಕ್ಸ್ ವಿತ್ ಇಟ್. ಸೊ ಇಲ್ಲಿ ಯಾವುದೇ ರೀತಿಯ ಮಿಕ್ಸ್ ಅನ್ನೋದು ಆಗಲ್ಲ. ಓಕೆ, ದ ವರ್ಲ್ಡ್ಸ್ ಫಸ್ಟ್ ಆಯಿಲ್ ವೆಲ್ ವಾಸ್ ಡ್ರಿಲ್ಡ್ ಇನ್ ಪೆನ್ಸಿಲ್ವಾನಿಯಾ. ಓಕೆ, ಫಸ್ಟ್ ಎಲ್ಲಿ ಡ್ರಿಲ್ ಮಾಡಿದ್ರು ಫಸ್ಟ್ದು ಆಯಿಲ್ದು ಅಂದ್ರೆ ಪೆನ್ಸಿಲ್ವಾನಿಯಾ USA. ಪೆನ್ಸಿಲ್ವಾನಿಯಾ in USA 1859. 8 years later, 8 ವರ್ಷಗಳ ಆದ್ಮೇಲೆ ಓಕೆ 1867 ಅಲ್ಲಿ ಆಯಿಲ್ ವಾಸ್ ಸ್ಟಕ್ಡ್ ಅಟ್
ಮಕುಮ್. ಓಕೆ, ಮಕುಮ್ ಇನ್ ಏಷ್ಯಾ. ಸೊ ಏಷ್ಯಾದಲ್ಲಿ ನೆಕ್ಸ್ಟ್ ಇದು ಫಸ್ಟ್ ಆದ್ಮೇಲೆ 8 ಇಯರ್ಸ್ ಆದ್ಮೇಲೆ ಮಕುಮ್ ಅನ್ನೋ ಹತ್ರ ಏಷ್ಯಾದಲ್ಲಿ ಈ ಆಯಿಲ್ ವೆಲ್ಸ್ ಅನ್ನೋದು ಮಾಡ್ತಾರೆ. ಓಕೆನಾ, ಮೈನಿಂಗ್ ಅನ್ನೋದು ಅಥವಾ ಡ್ರಿಲ್ಲಿಂಗ್ ಅನ್ನೋದು ಮಾಡ್ತಾರೆ ಇನ್ ಇಂಡಿಯಾ. ಆಯಿಲ್ ಈಸ್ ಫೌಂಡ್ ಇನ್ ಅಸ್ಸಾಂ ಅಲ್ಲಿ ನಮಗೆ ಸಿಗುತ್ತೆ, ಗುಜರಾತ್, ಮುಂಬೈ ಅಂಡ್ ಹೈ. ಓಕೆ, ಈ ಅಸ್ಸಾಂ, ಗುಜರಾತ್, ಮುಂಬೈಸ್ ಅಲ್ಲಿ ನಮಗೆ ಆಯಿಲ್ ಅನ್ನೋದು ತುಂಬಾ ಸಿಗುತ್ತೆ. ಅಂಡ್ ಇನ್ ದ ರಿವರ್ ಬ್ಯಾಸಿನ್ಸ್ ಆಫ್ ಗೋದಾವರಿ ಅಂಡ್ ಕೃಷ್ಣ. ಸೊ ಗೋದಾವರಿ ಹತ್ರ ಮತ್ತೆ ಕೃಷ್ಣ ಹತ್ರ ನಮಗೆ ಈ ಆಯಿಲ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಇಸ್ ರಿಫೈನಿಂಗ್ ಆಫ್ ಪೆಟ್ರೋಲಿಯಂ. ನೆಕ್ಸ್ಟ್ ಒನ್ ಇಸ್ ರಿಫೈನಿಂಗ್ ಆಫ್ ಪೆಟ್ರೋಲಿಯಂ. ಯಾವ ರೀತಿ ಪೆಟ್ರೋಲ್ನ ರಿಫೈನ್ ಮಾಡ್ಬೋದು? Next one is refining. Okay, refining of petrol. Refining of petroleum. ಯಾವ ರೀತಿ ಪೆಟ್ರೋಲಿಯಂನ ರಿಫೈನ್ ಮಾಡ್ಬೋದು ಅಂತ. ಪೆಟ್ರೋಲಿಯಂ ಇಸ್ ಎ ಡಾರ್ಕ್ ಆಯಿಲಿ ಲಿಕ್ವಿಡ್. ಸೊ ಈ ಪೆಟ್ರೋಲಿಯಂ ಅನ್ನೋದು ಡಾರ್ಕ್ ಆಯಿಲಿ ಲಿಕ್ವಿಡ್, ಡಾರ್ಕ್ ಕಲರ್ ಅಲ್ಲಿ ಇರುತ್ತೆ ಅಂಡ್ ಆಯಿಲಿ ಆಗಿ ಸಹ ಇರುತ್ತೆ. ಇಟ್ ಹ್ಯಾಸ್ ಅನ್ ಅನ್ಪ್ಲೀಸೆಂಟ್ ಓಡರ್. ಇದರಲ್ಲಿ ಅದರದ್ದೇ ಆದಂತ ಒಂದು ಸ್ಮೆಲ್ ಅನ್ನೋದು ಇರುತ್ತೆ. ಓಕೆ, ಅಂಡ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಸಚ್ ಆಸ್ ಪೆಟ್ರೋಲಿಯಂ ಗ್ಯಾಸ್, ಪೆಟ್ರೋಲ್, ಡೀಸೆಲ್, ಲ್ಯೂಬ್ರಿಕೇಟಿಂಗ್ ಆಯಿಲ್, ಪ್ಯಾರಾಫಿನ್, ಓಕೆ, ಪ್ಯಾರಾಫಿನ್, ವ್ಯಾಕ್ಸ್ ಎಕ್ಸೆಟ್ರಾ. ಸೊ ಇವು ಈ ಪೆಟ್ರೋಲಿಯಂ ಅಲ್ಲಿ ಮಿಕ್ಸ್ಚರ್ಸ್ ಅನ್ನೋದು ಇರುತ್ತೆ. ಓಕೆ, ಯಾವ್ಯಾವ ಮಿಕ್ಸ್ಚರ್ಸ್ ಇರುತ್ತೆ ಅಂತ ಹೇಳಿದ್ರೆ ವೇರಿಯಸ್. ಓಕೆ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್, ಇದು ಒಂದು ಮಿಕ್ಸ್ಚರ್. ಸೊ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಎಲ್ಲ ಸೇರಿ ಇದೊಂದು ಮಿಕ್ಸ್ಚರ್ ಆಗಿರುತ್ತೆ. ಏನೇನು ಆ ಕಾನ್ಸ್ಟಿಟ್ಯೂಯೆಂಟ್ ಅಂತ ಹೇಳಿದ್ರೆ ಪೆಟ್ರೋಲಿಯಂ ಗ್ಯಾಸ್, ಪೆಟ್ರೋಲಿಯಂ ಗ್ಯಾಸ್ and petrol, diesel, lubricating oil, paraffin wax, ಪ್ಯಾರಾಫಿನ್ ವ್ಯಾಕ್ಸ್ ಎಕ್ಸೆಟ್ರಾ. ಸೊ ಇದೆಲ್ಲನೂ ಈ ಕಾನ್ಸ್ಟಿಟ್ಯೂಯೆಂಟ್ಸ್ ಎಲ್ಲ ಮಿಕ್ಸ್ಚರ್ ಆಗಿ ನಮಗೆ ಈ ರಿಫೈನಿಂಗ್ ಆಫ್ ಪೆಟ್ರೋಲಿಯಂ ಅಲ್ಲಿ ನಾವು ನೋಡ್ಬೋದು. ಅಂದ್ರೆ ಪೆಟ್ರೋಲಿಯಂ ಅಲ್ಲಿ ನೋಡ್ಬೋದು. ದ ಪ್ರೋಸೆಸ್ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎ ಪೆಟ್ರೋಲಿಯಂ ಅಂಡ್ ದೇರ್ ಯೂಸಸ್ ಆರ್ ಗಿವನ್ ಇನ್ ದಿಸ್ ಟೇಬಲ್. ಒಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲ್ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ಸ್ ಮತ್ತೆ ಪೆಟ್ರೋಲಿಯಮ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಏನಿದಾವೆ ಮತ್ತೆ ಅವುಗಳ ಯೂಸಸ್ ಏನು ಅಂತ ಒಂದು ಟೇಬಲ್ ಸಹ ನಮಗೆ ಕೊಟ್ಟಿದ್ದಾರೆ. Separating the various constituent fractions of a petroleum is known as refining. ಅಂದ್ರೆ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಇರುತ್ತಲ್ವಾ, ಸೊ ಇವೆಲ್ಲ ಕಾನ್ಸ್ಟಿಟ್ಯೂಯೆಂಟ್ಸ್ ಅಲ್ಲ. ಸೊ ಇವು ಈ ತರ ಕಾನ್ಸ್ಟಿಟ್ಯೂಯೆಂಟ್ಸ್ ನ, ಓಕೆ, ಅಥವಾ ಫ್ರಾಕ್ಷನ್ಸ್ ನ ನಾವು ಸೆಪರೇಟ್ ಮಾಡ್ತೀವಿ ಅಲ್ವಾ. ಪೆಟ್ರೋಲಿಯಂ ಇರೋ ಕಾನ್ಸ್ಟಿಟ್ಯೂಯೆಂಟ್ಸ್ ನ ಮತ್ತೆ ಬೇರೆ, ಓಕೆ, ಬೇರೆ ತರ ಫ್ರಾಕ್ಷನ್ಸ್ ನೆಲ್ಲ ನಾವು ಸೆಪರೇಟ್ ಮಾಡೋದನ್ನೇ ನಾವು ಏನಂತ ಹೇಳ್ತೀವಿ ಅಂದ್ರೆ ರಿಫೈನಿಂಗ್ ಅಂತ ಹೇಳ್ತೀವಿ. ಸೆಪರೇಟಿಂಗ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಥವಾ ಫ್ರಾಕ್ಷನ್ಸ್. ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಇದು, ಓಕೆ, ಇವು ಪೆಟ್ರೋಲಿಯಂ ಗ್ಯಾಸ್, ಪೆಟ್ರೋಲ್, ಡೀಸೆಲ್, ಲ್ಯೂಬ್ರಿಕೇಟಿಂಗ್ ಆಯಿಲ್, ಪ್ಯಾರಾಫಿನ್, ವ್ಯಾಕ್ಸ್ ಇವೆಲ್ಲಾನು ಕಾನ್ಸ್ಟಿಟ್ಯೂಯೆಂಟ್ ಅಥವಾ ಕಾನ್ಸ್ಟಿಟ್ಯೂಯೆಂಟ್ಸ್ ಆದ್ರೂ ಅಂತ ಹೇಳ್ಬೋದು ನಾವು, ಅಥವಾ ಫ್ರಾಕ್ಷನ್ಸ್ ಆದ್ರೂ ಹೇಳ್ಬೋದು. ಫ್ರಾಕ್ಷನ್ಸ್ ಫ್ರಮ್ ಪೆಟ್ರೋಲಿಯಂ ಅಲ್ಲಿ. ಸೊ ಅದನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ರಿಫೈನಿಂಗ್ ಅಂತ ಹೇಳ್ತೀವಿ. ರಿಫೈನಿಂಗ್. ಓಕೆ, ಪೆಟ್ರೋಲಿಯಂ ಅಲ್ಲಿ ಈ ಕಾನ್ಸ್ಟಿಟ್ಯೂಯೆಂಟ್ಸ್ ನಾವು ಸೆಪರೇಟ್ ಮಾಡೋದಕ್ಕೆ ಪೆಟ್ರೋಲಿಯಂ ಅಂತ ಹೇಳ್ತೀವಿ. ಇಟ್ ಈಸ್ ಕ್ಯಾರಿಡ್ ಔಟ್ ಇನ್ ಅ ಪೆಟ್ರೋಲಿಯಂ ರಿಫೈನರಿ. ಇದನ್ನ ನಾವು ಎಲ್ಲಿ ಕ್ಯಾರಿ ಔಟ್ ಮಾಡ್ತೀವಿ ಅಂದ್ರೆ ಪೆಟ್ರೋಲಿಯಂ ರಿಫೈನರಿ ಅಂತ ಒಂದು
ಓಕೆ, ಏನು ಒಂದು ಇನ್ಸ್ಟ್ರೂಮೆಂಟ್. ಸೊ ಆ ಇನ್ಸ್ಟ್ರೂಮೆಂಟ್ ಇಂದ ನಾವು ಇದನ್ನ ಮಾಡ್ತೀವಿ. ಓಕೆ, ಪೆಟ್ರೋಲಿಯಂ ರಿಫೈನರಿ. ಈ ಪೆಟ್ರೋಲಿಯಂ ರಿಫೈನರಿಯಿಂದಾನೇ ನಾವು ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಯಾರಿ ಔಟ್ ಮಾಡಕ್ಕೆ ಈ ಪೆಟ್ರೋಲಿಯಂ ರಿಫೈನರಿನ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ನಾವು ಒಂದು ಟೇಬಲ್ ಅಲ್ಲಿ ನೋಡ್ಬೋದು. ಓಕೆ, ಸೊ ಮೆನಿ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಆರ್ ಒಬ್ಟೈನ್ಡ್ ಫ್ರಮ್ ಎ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸಸ್. ದೀಸ್ ಆರ್ ಟರ್ಮ್ಡ್ ಆಸ್ ಪೆಟ್ರೋಕೆಮಿಕಲ್ಸ್. ಸೊ ನಮಗೆ ಬೇರೆ ಬೇರೆ ಸಬ್ಸ್ಟೆನ್ಸಸ್ ಎಲ್ಲ ಈ ಪೆಟ್ರೋಲಿಯಂ ಇಂದ ಮತ್ತೆ ನ್ಯಾಚುರಲ್ ಗ್ಯಾಸಸ್ ಇಂದ ನಮಗೆ ಒಬ್ಟೈನ್ ಆಗುತ್ತೆ. ಓಕೆ, ಬೇರೆ ಬೇರೆ ಯೂಸ್ಫುಲ್ ಸಬ್ಸ್ಟೆನ್ಸಸ್. ಸೊ ಅವುಗಳನ್ನೆಲ್ಲ ನಾವ್ ಏನ್ ಹೇಳ್ತೀವಿ ಅಂದ್ರೆ ಪೆಟ್ರೋಕೆಮಿಕಲ್ಸ್ ಅಂತ ಹೇಳ್ತೀವಿ. ಪೆಟ್ರೋಕೆಮಿಕಲ್ಸ್ ಅಂತ ನಾವು ಅದನ್ನ ಹೇಳ್ತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಓಕೆ, ದೇರ್ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡಿಟರ್ಜೆಂಟ್ಸ್. ಸೊ ಈ ಪೆಟ್ರೋಕೆಮಿಕಲ್ಸ್ ನ ಮ್ಯಾನುಫ್ಯಾಕ್ಚರ್ ಆಫ್ ಡಿಟರ್ಜೆಂಟ್ಸ್ ಅಲ್ಲಿ, ಓಕೆ, ಡಿಟರ್ಜೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ, ಡಿಟರ್ಜೆಂಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅಂಡ್ ಫೈಬರ್ಸ್, ನಿಮ್ಗೆ ಆಲ್ರೆಡಿ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೀನಿ, ಸಿಂಥೆಟಿಕ್ ಫೈಬರ್ಸ್ ಅಲ್ಲಿ. ಓಕೆ, ಸೊ ಫೈಬರ್ಸ್ ಅಲ್ಲಿ ಯಾವ್ಯಾವ ಫೈಬರ್ಸ್ ಅಂದ್ರೆ ಪಾಲಿಸ್ಟರ್, ನೈಲಾನ್, ಅಕ್ರಲಿಕ್ ಎಕ್ಸೆಟ್ರಾ. ಸೊ ಇಲ್ಲಿ ನಾವು ಓಕೆ ಪೆಟ್ರೋಕೆಮಿಕಲ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ನಾನು ಈ ಚಾಪ್ಟರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೂ ಈ ಪೆಟ್ರೋಕೆಮಿಕಲ್ಸ್ ಅನ್ನೋ ವರ್ಡ್ ನಾನು ಯೂಸ್ ಮಾಡಿದ್ದೆ ನಿಮ್ಗೆ. ಓಕೆ, ಸೊ ನೀವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡಿ. ಪೆಟ್ರೋಕೆಮಿಕಲ್ಸ್ ನಾನು ಫೈಬರ್ಸ್ ಅಲ್ಲಿ, ಸಿಂಥೆಟಿಕ್ ಫೈಬರ್ಸ್ ಅಲ್ಲಿ ಯೂಸ್ ಮಾಡಿದ್ದೆ. ಓಕೆ, ಮ್ಯಾನ್ ಮೇಡ್ ಆದ್ರೆ ಈ ಪೆಟ್ರೋಕೆಮಿಕಲ್ಸ್ ನ ಯೂಸ್ ಮಾಡ್ತಾರೆ, ನ್ಯಾಚುರಲ್ ಆದ್ರೆ ಓಕೆ, ಸೊ ಫ್ರಮ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇಂದ ನಾವು ಫೈಬರ್ಸ್ ಅನ್ನೋದನ್ನ ತಗೋತೀವಿ ಅಂತ. ಅಂಡ್ ನೆಕ್ಸ್ಟ್ ಪಾಲಿಥೀನ್ ಅಂಡ್ ಅದರ್ ಮ್ಯಾನ್ ಮೇಡ್ ಪ್ಲಾಸ್ಟಿಕ್ಸ್. ಸೊ ಪಾಲಿಥೀನ್ ನ ಮತ್ತೆ ಬೇರೆ ಮ್ಯಾನ್ ಮೇಡ್ ಓಕೆ ಪ್ಲಾಸ್ಟಿಕ್ಸ್ ನ ನಾವು ಈ ಪೆಟ್ರೋಕೆಮಿಕಲ್ಸ್ ಇಂದ ಯೂಸ್ ಮಾಡ್ತೀವಿ. ಓಕೆ, hydrogen gas obtained from natural gas is used as in the production of fertilizers. So natural gases ಇಂದ obtain ಆಗಿರೋ ಹೈಡ್ರೋಜನ್ ಗ್ಯಾಸ್ ಏನಿದೆಯೋ, ಓಕೆ, ನ್ಯಾಚುರಲ್ ಗ್ಯಾಸಸ್ ಇಂದ ಹೈಡ್ರೋಜನ್ ಗ್ಯಾಸ್ ನಮಗೆ obtain ಆಗುತ್ತೆ. ಆ ಹೈಡ್ರೋಜನ್ ಗ್ಯಾಸ್ ನ ನಾವು ಫರ್ಟಿಲೈಸರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಡ್ಯೂ ಟು ಇಟ್ಸ್ ಗ್ರೇಟ್ ಕಮರ್ಷಿಯಲ್ ಇಂಪಾರ್ಟೆಂಟ್, ಪೆಟ್ರೋಲಿಯಂ ಇಸ್ ಆಲ್ಸೋ ಕಾಲ್ಡ್ ಆಸ್ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀವಿ. ಸೊ ಈ ಪೆಟ್ರೋಲಿಯಂ ಇಂದ ಈ ಪೆಟ್ರೋಕೆಮಿಕಲ್ಸ್ ಓಕೆ ಒಬ್ಟೈನ್ ಆಗುತ್ತೆ ಅಲ್ವಾ. ಸೊ ಈ ಪೆಟ್ರೋಲಿಯಂ ಇಂದ ನಮ್ಗೆ ಎಷ್ಟೆಲ್ಲ ಯೂಸಸ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಈ ಪೆಟ್ರೋಲಿಯಂ ನ ಏನಂತ ಹೇಳ್ತೀವಿ ಅಂದ್ರೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀವಿ. ಓಕೆ, ಬ್ಲ್ಯಾಕ್ ಗೋಲ್ಡ್ ಅಂತ ಈ ಪೆಟ್ರೋಲಿಯಂ ನ ಹೇಳ್ತೀವಿ. ಓಕೆ, ಸೊ ಡ್ಯೂ ಟು ಇಟ್ಸ್ ವೇರಿಯಸ್ ಯೂಸ್ಫುಲ್ ಕಮರ್ಷಿಯಲ್ ಥಿಂಗ್ಸ್ ಇಂದ ನಾವು ಏನ್ ಹೇಳ್ತೀವಿ ಇದನ್ನ ಓಕೆ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀವಿ ಈ ಪೆಟ್ರೋಲಿಯಂ ನ. ಸೊ ನೆಕ್ಸ್ಟ್ ಒನ್ ಇಸ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸಸ್ ಇಲ್ಲಿ ಏನು, ನ್ಯಾಚುರಲ್ ಗ್ಯಾಸ್ ಅಂದ್ರೆ ಏನು, ನ್ಯಾಚುರಲ್ ಗ್ಯಾಸಸ್ ಇಂದ ಉಪಯೋಗಗಳೇನು ಅಂತ. ಓಕೆ, ನ್ಯಾಚುರಲ್ ಗ್ಯಾಸ್ ಅಂದ್ರೆ ಏನು? ಓಕೆ, ಸೊ ನ್ಯಾಚುರಲ್ ಗ್ಯಾಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾಸಿಲ್ ಫ್ಯೂಯಲ್. ಈ ನ್ಯಾಚುರಲ್ ಗ್ಯಾಸ್ ಅನ್ನೋದು ನಮ್ಗೆ ಬೇಕಾಗಿರೋ ವೆರಿ ಇಂಪಾರ್ಟೆಂಟ್ ಫಾಸಿಲ್ ಫ್ಯೂಯಲ್ ಅಂತ ಹೇಳ್ಬೋದು. ಇಟ್ ಈಸ್ ಈಸಿ ಟು ಟ್ರಾನ್ಸ್ಪೋರ್ಟ್ ಥ್ರೂ ಪೈಪ್ಸ್. ಈ ನ್ಯಾಚುರಲ್ ಗ್ಯಾಸಸ್ ನಾವು ಪೈಪ್ಸ್ ಇಂದ ಟ್ರಾನ್ಸ್ಫರ್ ಮಾಡೋದು ತುಂಬಾ ಈಸಿಯಾಗಿ ಇರುತ್ತೆ. ನ್ಯಾಚುರಲ್ ಗ್ಯಾಸ್ ಇಸ್ ಸ್ಟೋರ್ಡ್ ಅಂಡರ್ ಹೈ ಪ್ರೆಷರ್. ಓಕೆ, ಈ ನ್ಯಾಚುರಲ್ ಗ್ಯಾಸಸ್ ಅನ್ನೋದನ್ನ ನಾವು ಎಲ್ಲಿ ಸ್ಟೋರ್ ಮಾಡ್ಬೋದು ಅಂದ್ರೆ ಹೈ ಪ್ರೆಷರ್ ಅಲ್ಲಿ ನಾವು ಸ್ಟೋರ್ ಮಾಡಬೇಕು. ಯಾಕೆ ಸ್ಟೋರ್ ಮಾಡಬೇಕು ಹೈ ಪ್ರೆಷರ್ ಅಲ್ಲಿ ಅಂದ್ರೆ ಆಸ್ ಎ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸಸ್ ಆಗಿ ನಾವು ಈ ನ್ಯಾಚುರಲ್ ಗ್ಯಾಸಸ್ ಅನ್ನ ನಾವು
ಹೈ ಪ್ರೆಷರಲ್ಲಿ ಸ್ಟೋರ್ ಮಾಡ್ಬೋದು. ಯಾವ್ದು ರೀತಿ ಅಂದರೆ CNG ರೀತಿ, ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸಸ್, CNG. ಸೊ ಅದು ನಾವೇನು ಹೇಳ್ತೀವಿ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಮುಖಾಂತರ ನಾವು ಈ ನ್ಯಾಚುರಲ್ ಗ್ಯಾಸಸ್ನ ಕಂಪ್ರೆಸ್ ಮಾಡ್ಬೋದು ಅಟ್ ಹೈ ಪ್ರೆಷರ್. CNG ಈಸ್ ಯೂಸ್ಡ್ ಫಾರ್ ದ ಪವರ್ ಜನರೇಷನ್. ಈ CNG ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಪವರ್ ಜನರೇಷನ್. ಓಕೆ, ಈ ಪವರ್ನ ಜನರೇಟ್ ಮಾಡೋದಕ್ಕೆ ಅಂದ್ರೆ ಪವರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಈ CNG ಅನ್ನೋದನ್ನ ಯೂಸ್ ಮಾಡಬಹುದು. ಇಟ್ ಈಸ್ ನಾವು ಬೀಯಿಂಗ್ ಯೂಸ್ಡ್ ಆಸ್ ಅ ಫ್ಯೂಯಲ್ ಫಾರ್ ಇದನ್ನ. ಓಕೆ, ಈ CNG ಅನ್ನೋದನ್ನ ಈಗ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಅಂದ್ರೆ ವೆಹಿಕಲ್ಸ್ ಟ್ರಾನ್ಸ್ಪೋರ್ಟ್ಗೆ ನಾವು ವೆಹಿಕಲ್ಸ್ ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಆ ವೆಹಿಕಲ್ ಅಲ್ಲಿ ನಾವು ಈ CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸಸ್ ಅನ್ನೋದನ್ನ ನಾವು ಯೂಸ್ ಮಾಡ್ತಿದೀವಿ. ಇಟ್ ಈಸ್ ವೆರಿ ಪಲ್ಯೂಟಿಂಗ್. ಓಕೆ, ಸಾರಿ, ಇಟ್ ಈಸ್ ಲೆಸ್ ಪಲ್ಯೂಟಿಂಗ್. ಇದು ಲೆಸ್ ಪಲ್ಯೂಷನ್ ನ ಕಾಸ್ ಮಾಡುತ್ತೆ. ಲೆಸ್ ಪಲ್ಯೂಷನ್, ಇದು ಲೆಸ್ ಪಲ್ಯೂಷನ್ ನ ನಮಗೆ ಕಾಸ್ ಮಾಡುತ್ತೆ. ಇಟ್ ಈಸ್ ಎ ಕ್ಲೀನರ್ ಫ್ಯೂಯಲ್. ಇದನ್ನ ನಾವು ಕ್ಲೀನರ್ ಫ್ಯೂಯಲ್ ಅಂತ ಸಹ ಹೇಳ್ತೀವಿ. ಕ್ಲೀನರ್ ಫ್ಯೂಯಲ್ ಆಗಿ ಸಹ ಹೇಳ್ತೀವಿ. The great advantage of this CNG is that it can be used directly for burning in homes and factories. ಇದನ್ನ ನಾವು ಡೈರೆಕ್ಟ್ ಆಗಿ ಬರ್ನಿಂಗ್ ಗೆ ಯೂಸ್ ಮಾಡಬಹುದು. ಈ ಏನು CNG ನ ನಾವು ನ್ಯಾಚುರಲ್ ಗ್ಯಾಸ್, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸಸ್ ನ ನಾವು ಡೈರೆಕ್ಟ್ ಆಗಿ ನಮ್ಮ ಮನೆಗಳಲ್ಲಿ ಅಥವಾ ಫ್ಯಾಕ್ಟರೀಸ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಇಟ್ ಈಸ್ ದ ಗ್ರೇಟ್ ಅಡ್ವಾಂಟೇಜ್ ಅಂತ ಸಹ ನಾವು ಹೇಳ್ಬೋದು ಇದನ್ನ. ಓಕೆ, ಅಂಡ್ ಇಟ್ ಕ್ಯಾನ್ ಬಿ ಸಪ್ಲೈಡ್ ಟು ಪೈಪ್ಸ್. ಇದನ್ನ ನಾವು ಸಪ್ಲೈ ಮಾಡಬಹುದು ಪೈಪ್ಸ್ ಅಲ್ಲಿ. ಸಚ್ ಎ ನೆಟ್ವರ್ಕ್ ಆಫ್ ಪೈಪ್ ಲೈನ್ ಎಕ್ಸಿಸ್ಟ್ ಇನ್ ಎ ವಡೋದರ. ಸೊ ಇದನ್ನ ನಾವು ಪೈಪ್ಗಳ ಮುಖಾಂತರ ನಾವು ಅವುಗಳನ್ನ ಪಾಸ್ ಮಾಡ್ಬೋದು. ಸೊ ಪೈಪ್ ಅನ್ನೋ ಸ್ಟೇಷನ್, ಓಕೆ, ಗ್ರೇಟ್ ಸ್ಟೇಷನ್ ಎಲ್ಲಿದೆ, ದೊಡ್ಡ ಸ್ಟೇಷನ್ ಯಾವುದು ಫಸ್ಟ್ ಒನ್ ಅಂತ ಹೇಳಿದ್ರೆ ವಡೋದರ. ಗುಜರಾತ್ ಅಲ್ಲಿ. ಸಮ್ ಪಾರ್ಟ್ಸ್ ಆಫ್ ಡೆಲ್ಲಿ ಅಂಡ್ ಅದರ್ ಪ್ಲೇಸಸ್. ಮತ್ತೆ ಡೆಲ್ಲಿಯಲ್ಲೂ ಸಹ ಇದೆ. ಓಕೆ, ಡೆಲ್ಲಿಯಲ್ಲಿ ಸಹ ಇದು ಇರುತ್ತೆ. ಓಕೆನಾ. ಸೊ ಎಲ್ಲೆಲ್ಲಿ ಅಂದ್ರೆ ವಡೋದರ ಅಂದ್ರೆ ಗುಜರಾತ್ ಅಲ್ಲಿ ಅಂಡ್ ಡೆಲ್ಲಿಯಲ್ಲಿ ಈ ಪೈಪ್ಸ್ ಅನ್ನೋದು ನ್ಯಾಚುರಲ್ ಗ್ಯಾಸಸ್ ಪೈಪ್ಸ್ ಅನ್ನೋದು ಇರುತ್ತೆ. ಓಕೆ, ಅಂಡ್ ನ್ಯಾಚುರಲ್ ಗ್ಯಾಸಸ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಅ ಸ್ಟಾರ್ಟಿಂಗ್ ಮೆಟೀರಿಯಲ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅ ನಂಬರ್ ಆಫ್ ಕೆಮಿಕಲ್ಸ್. ಓಕೆ, ಸೊ ಈ ನ್ಯಾಚುರಲ್ ಗ್ಯಾಸಸ್ ಅನ್ನೋದನ್ನ ನಾವು ಫಸ್ಟ್ ಸಬ್ಸ್ಟೆನ್ಸ್ ಆಗಿ ನಾವು ಓಕೆ ಯೂಸ್ ಮಾಡ್ಬೋದು. ಎಲ್ಲಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕೆಮಿಕಲ್ಸ್ ನ. ಓಕೆ, ಅಂಡ್ ಫರ್ಟಿಲೈಸರ್ಸ್ ನ, ಕೆಮಿಕಲ್ಸ್ ನ ಮತ್ತೆ ಫರ್ಟಿಲೈಸರ್ಸ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಲ್ಲಿ. ಅಲ್ಲಿ ಅವುಗಳಿಗೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ನಾವು ಈ ನ್ಯಾಚುರಲ್ ಗ್ಯಾಸಸ್ ನ ಯೂಸ್ ಮಾಡಬಹುದು. ಓಕೆ, ಇಂಡಿಯಾ ಹ್ಯಾಸ್ ವಾಸ್ಟ್ ರಿಸರ್ವ್ಸ್ ಆಫ್ ನ್ಯಾಚುರಲ್ ಗ್ಯಾಸಸ್. ಇನ್ ಅವರ್ ಕಂಟ್ರಿ ನ್ಯಾಚುರಲ್ ಗ್ಯಾಸಸ್ ಹ್ಯಾಸ್ ಬೀನ್ ಫೌಂಡ್ ಇನ್ ನಮ್ಗೆ ಎಲ್ಲಿ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ನಮ್ಗೆ ಸಿಗುತ್ತೆ ಈ ನ್ಯಾಚುರಲ್ ಗ್ಯಾಸಸ್ ಅಂದ್ರೆ ಓಕೆ, ಇನ್ ತ್ರಿಪುರಾ, ರಾಜಸ್ಥಾನ್, ಮಹಾರಾಷ್ಟ್ರ, okay, and in Krishna Godavari Delta. ಸೊ ಕೃಷ್ಣ ಗೋದಾವರಿ ಡೆಲ್ಟಾಸ್ ಅಲ್ಲಿ ಅಂದ್ರೆ ನಮ್ಗೆ ಎಲ್ಲೆಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಈ ನ್ಯಾಚುರಲ್ ಗ್ಯಾಸಸ್ ಅಂತ ಹೇಳಿದ್ರೆ ತ್ರಿಪುರಾ, ರಾಜಸ್ಥಾನ್, ಮಹಾರಾಷ್ಟ್ರ ಅಂಡ್ ಕೃಷ್ಣ ಗೋದಾವರಿ ಡೆಲ್ಟಾಸ್ ಅಲ್ಲಿ ಅಂದ್ರೆ ಆ ರಿವರ್ಸ್ ಹತ್ರ ನಮ್ಗೆ ಈ ನ್ಯಾಚುರಲ್ ಗ್ಯಾಸಸ್ ಅನ್ನೋದು ಸಿಗುತ್ತೆ ಅಂತ. ನ್ಯಾಚುರಲ್ ಗ್ಯಾಸಸ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಅ ಸ್ಟಾರ್ಟಿಂಗ್ ಮೆಟೀರಿಯಲ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಏನೇನಕ್ಕೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡಬಹುದು ಅಂದ್ರೆ ಕೆಮಿಕಲ್ಸ್ ಮತ್ತೆ ಫರ್ಟಿಲೈಸರ್ಸ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ನಾವು ಇದನ್ನ ಯೂಸ್ ಮಾಡಬಹುದು. ಓಕೆ, ಸೊ ಈ ನ್ಯಾಚುರಲ್ ಗ್ಯಾಸಸ್ ಈ ಕೋಲ್ ಮತ್ತೆ ಪೆಟ್ರೋಲಿಯಂ ನ ನಾವು ಲ್ಯಾಬ್ರೋಟರೀಸ್ ಅಲ್ಲಿ ಪ್ರಿಪೇರ್ ಮಾಡಬಹುದಾ ಅಂತ. ಓಕೆ,
ಸೊ ಯಾಕೆ ಪ್ರಿಪೇರ್ ಮಾಡೋಕ್ಕೆ ಆಗಲ್ಲ ಯಾಕೆ ಪ್ರಿಪೇರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇವು ತುಂಬ ಅಂದರೆ ತುಂಬ ಇಯರ್ಸ್ ಬೇಕು ಅಲ್ವಾ. ಸೊ ಇಲ್ಲಿ ಕೋಲ್ ಅಂತ ನೋಡಿದ್ರೆ ನಮಗೆ ಪ್ಲಾಂಟ್ಸ್ ತುಂಬ ಹಿಂದೆ, ಓಕೆ, ತುಂಬ ಇಯರ್ಸ್ ಹಿಂದೆ ನಮಗೆ, ಮಿಲಿಯನ್ಸ್ ಇಯರ್ಸ್ ಹಿಂದೆ ನಮಗೆ ಪ್ಲಾಂಟ್ಸ್ ಎಲ್ಲ ಈ ಫ್ಲಡ್ಸಿಂದ, ನ್ಯಾಚುರಲ್, ಓಕೆ, ಡಿಸಾಸ್ಟರ್ಸಿಂದ ಆಗಿರೋವಂಥದ್ದು, ಓಕೆ, ಪ್ಲಾಂಟ್ಸ್ ಎಲ್ಲ ಹೋಗಿ ಭೂಮಿಯಲ್ಲಿ, ಓಕೆ, ಅದ್ರ ಮೇಲೆಲ್ಲ ಫುಲ್ಲು ಸಾಯಿಲ್ ಎಲ್ಲ ಹೋಗಿ ಕವರ್ ಆಗಿ ಅದು ಮತ್ತೆ ನಮಗೆ ಸಿಗೋದು. ಅದೇ ರೀತಿ ಈ ಪೆಟ್ರೋಲಿಯಂ ಅನ್ನೋದು ಓಕೆ, ಸಿಯಲ್ಲಿರೋ ಲಿವಿಂಗ್ ಆರ್ಗನಿಸಮ್ಸ್ ಏನು ಡೆತ್ ಆಗಿರುತ್ತೆ ಅಲ್ವಾ, ಸೊ ಅದೆಲ್ಲನೂ ಹೋಗಿ ಬಾಟಮಲ್ಲಿ ಸೆಟಲ್ ಆಗುತ್ತೆ. ಸೊ ಅದೆಲ್ಲನೂ ಫುಲ್ಲು ನೆಕ್ಸ್ಟ್ ಕನ್ವರ್ಟ್ ಆಗಿ ನಮಗೆ ಅದಕ್ಕೂ ಸಹ ಮಿಲಿಯನ್ ಇಯರ್ಸ್ ಬೇಕು. ಸೊ ಈ ಮಿಲಿಯನ್ ಇಯರ್ಸ್ ಬೇಕಾಗಿರೋದ್ರಿಂದ ಇದನ್ನು ನಾವು ಲ್ಯಾಬ್ರೋಟರೀಸಲ್ಲಿ ಪ್ರಿಪೇರ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಡೆಫಾರ್ಮೇಷನ್ ಇಸ್ ಅ ವೆರಿ ಸ್ಲೋ ಪ್ರೋಸೆಸ್. ಇಲ್ಲಿ ಅಂದ್ರೆ ತುಂಬ ಇಯರ್ಸ್ ತಗೋತಾ ಇದೆ ಅಂತ ಹೇಳಿದ್ರೆ ಅದು ತುಂಬ ಅಂದರೆ ತುಂಬ ಸ್ಲೋ ಪ್ರೋಸೆಸ್ ಅಲ್ವಾ. ಆ್ಯಂಡ್ ಕಂಡೀಷನ್ಸ್ ಫಾರ್ ದೇರ್ ಫಾರ್ಮೇಷನ್ ಕೆನಾಟ್ ಬಿ ಕ್ರಿಯೇಟೆಡ್ ಇನ್ ದ ಲ್ಯಾಬ್ರೋಟರಿ. ಸೊ ನಾವು ಈ ಕಂಡೀಷನ್ಸ್ನ, ಓಕೆ, ಈ ಒಂದು ಮೆಟೀರಿಯಲ್ ಇದೆ, ಒಂದು ಮೆಟಲ್ ಇದೆ ಅಂದರೆ ಅದಕ್ಕೆ ಒಂದು ಕಂಡೀಷನ್ ಇದೆ ಅಲ್ವಾ, ಕಂಡೀಷನ್ಸ್ ಇರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಅವರು ಇವುಗಳಿಗೆ ಯೂಸ್ ಮಾಡಿಕೊಂಡು ನಮ್ಮ ಲ್ಯಾಬ್ರೋಟರೀಸಲ್ಲಿ ಕೋಲ್ ಮತ್ತು ಪೆಟ್ರೋಲಿಯಮ್ಸ್ನ ನಾವು ತಯಾರು ಮಾಡೋಕ್ಕೆ ಆಗಲ್ಲ. ಸಮ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಸೊ ಕೆಲವೊಂದು ಮಾತ್ರ ನಮಗೆ ಲಿಮಿಟೆಡ್ ಆಗಿ ಇರುತ್ತೆ ನ್ಯಾಚುರಲ್ ರಿಸೋರ್ಸಸ್. ಸೊ ಯು ಹ್ಯಾವ್ ಸ್ಟಡೀಡ್ ಇನ್ ದ ಬಿಗಿನಿಂಗ್ ಆಫ್ ದ ಚಾಪ್ಟರ್ ದಟ್ ಸಮ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಎಕ್ಸಾಸ್ಟಿಬಲ್. ಸೊ ಇಲ್ಲಿ ನೀವು ಆಲ್ರೆಡಿ ಫಸ್ಟೇ ನಾನು ಎಕ್ಸಾಸ್ಟಿಬಲ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ನಾವು ಆಲ್ರೆಡಿ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಲಿಮಿಟೆಡ್ ಆಗಿದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ ಯಾವ್ಯಾವು ಅಂದರೆ ಫಾಸಿಲ್ ಫ್ಯೂಯಲ್ಸು, ಫಾರೆಸ್ಟು, ಮಿನರಲ್ಸ್, ಇವೆಲ್ಲನೂ ಎಕ್ಸಾಸ್ಟಿಬಲ್ ಆಗುತ್ತೆ ಅಂತ ಅಲ್ವಾ. ಸೊ ಯು ನೋ ದಟ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಆರ್ ಫ್ಯೂಯಲ್ಸ್. ಓಕೆ, ಫಾಸಿಲ್ ಫ್ಯೂಯಲ್ಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಇಟ್ ರಿಕ್ವೈರ್ಸ್ ದ ಡೆತ್ ಆರ್ಗನಿಸಮ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಗೆಟ್ ಕನ್ವರ್ಟೆಡ್ ಇನ್ ಟು ದೀಸ್ ಫ್ಯೂಯಲ್ಸ್. ಅಂದರೆ ಇಲ್ಲಿ ಕೋಲ್ ಮತ್ತು ಪೆಟ್ರೋಲಿಯಂಗೆ, ಓಕೆ, ಕೋಲ್ ಮತ್ತು ಪೆಟ್ರೋಲಿಯಂ ನಮಗೆ ಉತ್ಪತ್ತಿ ಆಗಬೇಕು ಅಂದರೆ ಅಲ್ಲಿ ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕು. ಓಕೆ, ಒಂದು ಆನಿಮಲ್ಲು ಡೆತ್ ಆಗಿ ಮಿಲಿಯನ್ಸ್ ಇಯರ್ಸ್ ಆದಮೇಲೆ ತುಂಬ ಸ್ಲೋ ಪ್ರೋಸೆಸ್ ಅಲ್ವಾ ಅದು. ಸೊ ತುಂಬ ಸ್ಲೋ ಪ್ರೋಸೆಸ್ಸಿಂದ ಇದಕ್ಕೆ ಕೋಲ್ ಮತ್ತು ಪೆಟ್ರೋಲಿಯಂಗೆ ತುಂಬ ಅಂದರೆ ತುಂಬ ಇಯರ್ಸ್ ಬೇಕು. ಓಕೆ, ಕನ್ವರ್ಟ್ ಆಗೋದಕ್ಕೋಸ್ಕರ ಪೆಟ್ರೋಲಿಯಂ ಆಗಿ ಈ ಡೆತ್ ಆನಿಮಲ್ಸ್. ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ದ ನೌನ್ ರಿಸರ್ವ್ಸ್ ಆಫ್ ದೀಸ್ ವಿಲ್ ಹ್ಯಾವ್ ಓನ್ಲಿ ಎ ಫ್ಯೂ 100 years. Okay, moreover, burning of these fuels is a major cause of air pollution. So ಈ ಕೋಲ್ ಮತ್ತು ಪೆಟ್ರೋಲಿಯಮ್ಸ್ನ ನಾವು ಬರ್ನ್ ಮಾಡೋದ್ರಿಂದ ನಮಗೆ ಏರ್ ಪಲ್ಯೂಷನ್ ಅನ್ನೋದು ಜಾಸ್ತಿ ಆಗುತ್ತೆ ಅಲ್ವಾ. ಬರ್ನ್ ಮಾಡಿದಾಗ ನಮಗೆ ನಂಬರ್ ಆಫ್ ಪಾಯ್ಸನಸ್ ಗ್ಯಾಸಸ್ ಅನ್ನೋದು ಲಿಬರೇಟ್ ಆಗುತ್ತೆ. ಸೊ ಅದೆಲ್ಲ ಹೋಗಿ ಏರಲ್ಲಿ ಮಿಕ್ಸ್ ಆಗುತ್ತೆ, ಅದೆಲ್ಲ ನಮಗೆಲ್ಲ ಓಕೆ ಡಿಸ್ಅಡ್ವಾಂಟೇಜಸ್ ಆಗ್ತಾ ಬರುತ್ತೆ ಅಲ್ವಾ. ಸೊ ಆ ರೀತಿ ಓಕೆ ದೇರ್ ಯೂಸ್ ಇಸ್ ಆಲ್ಸೋ ಲಿಂಕ್ ಟು ಗ್ಲೋಬಲ್ ವಾರ್ಮಿಂಗ್. ಈ ಯೂಸಸ್ ಅನ್ನೋದು ಇದನ್ನು ನಾವು ಯೂಸ್ ಮಾಡಿದ್ರೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಸಹ ನಮಗೆ ಆಗುತ್ತೆ. ಆ್ಯಂಡ್ ಇಟ್ ಈಸ್ ದೇರ್ ಫಾರ್ ನೆಸೆಸರಿ ದಟ್ ವಿ ಯೂಸ್. ಓಕೆ, ಯಾವಾಗ ನಮಗೆ ಈ ಫ್ಯೂಯಲ್ಸ್ ಅನ್ನೋದು ನೆಸೆಸರಿ ಇರುತ್ತೋ, ಓಕೆ, ಯಾವಾಗ ನಮಗೆ ಈ ಫ್ಯೂಯಲ್ಸ್ ಅನ್ನೋದು ನೆಸೆಸರಿ ಇರುತ್ತೋ ಹಾಗೆ ಮಾತ್ರ ನಾವು ಇದನ್ನು ಯೂಸ್ ಮಾಡಬೇಕು. ಓಕೆ, ಸುಮ್ಮನೆ ನಾವು ಇದನ್ನು ಪೆಟ್ರೋಲಿಯಮ್ಸ್ನ ಹಾಕೋದು, ಯೂಸ್ ಮಾಡೋದು, ಕೋಲ್ಸ್ನ ಯೂಸ್ ಮಾಡೋದು, ಇದರಿಂದ ನಮಗೆ ಓಕೆ ಏರ್ ಪಲ್ಯೂಷನ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಮಗೆ ಎಲ್ಲಿ ಲಿಮಿಟ್ ಇದೆ ನಮಗೆ ಕಂಪಲ್ಸರಿ ಯೂಸ್ ಮಾಡಬೇಕು ಅನ್ನೋ ಸಿಚುಯೇಷನ್ಸು ಸಹ ಇದೆ ಸಿಚುಯೇಷನ್ಸು. ಸೊ ಆ ಸಿಚುಯೇಷನ್ಸಲ್ಲಿ ನಾವು ಕೇರ್ಫುಲ್ಲಾಗಿ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಮಾತ್ರ ನಾವು ಈ ಕೋಲ್ ಮತ್ತು ಪೆಟ್ರೋಲಿಯಮ್ಸ್ ಅನ್ನೋದನ್ನು ಯೂಸ್ ಮಾಡಬೇಕು. ಆ್ಯಂಡ್ ದಿಸ್ ವಿಲ್ ರಿಸಲ್ಟ್ಸ್ ಇನ್ ಅ ಬೆಟರ್ ಎನ್ವಿರಾನ್ಮೆಂಟ್. ಸೊ ನಾವು ಲಿಮಿಟೆಡ್ ಆಗಿ ಯೂಸ್ ಮಾಡಿದ್ರೆ ನಮಗೆ ಎನ್ವಿರಾನ್ಮೆಂಟ್ ಅನ್ನೋದು ಬೆಟರ್ ಆಗುತ್ತೆ. ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇರಲ್ಲ, ಪಲ್ಯೂಷನ್ ಏರ್ ಪಲ್ಯೂಷನ್ ಅನ್ನೋದು ಇರಲ್ಲ ಅಲ್ವಾ. ಸೊ ಎನ್ವಿರಾನ್ಮೆಂಟ್ ಅನ್ನೋದು ಚೆನ್ನಾಗಿರುತ್ತೆ ನಮಗೆ. ಸ್ಮಾಲರ್ ರಿಸ್ಕ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ದೇರ್ ಅವೈಲಬಿಲಿಟೀಸ್ ಫಾರ್ ದ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಸೊ ನಮಗೆ ಈ ಗ್ಲೋಬಲ್ ವಾರ್ಮಿಂಗ್ ಏರ್ ಪಲ್ಯೂಷನ್ ಏನು ಆಗದೆ ಇದ್ರೆ ನಮ್ಮ ಎನ್ವಿರಾನ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ತುಂಬ ದಿನನೂ ಇರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇನ್ ಇಂಡಿಯಾ ದ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಮೀನ್ಸ್ PCRA ಇನ್ ಇಂಡಿಯಾದಲ್ಲಿ. PCRA means Petroleum Conservation Research
ಅಸೋಸಿಯೇಷನ್. ಸೊ PCRA ಅನ್ನೋದು ನಮ್ಮ ಇಂಡಿಯಾದಲ್ಲಿ. ಓಕೆ, ಸೊ ಅಡ್ವೈಸಸ್ ಪೀಪಲ್ ನೌ ಟು ಸೇವ್ ಪೆಟ್ರೋಲ್ ಡೀಸೆಲ್ ವೈಲ್ ಡ್ರೈವಿಂಗ್. ಸೊ ಈ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಇದೆ ಅಲ್ವಾ, ಸೊ ಇದು ನಮ್ಮ ಇಂಡಿಯಾದಲ್ಲಿ ಓಕೆ ಕೆಲವೊಂದು ರೂಲ್ಸ್ ಅನ್ಬೋದು ನಾವು, ಅಥವಾ ಅಡ್ವೈಸಸ್ ಅಂತಾನು ಹೇಳ್ಬೋದು. ಓಕೆ, ಕೆಲವೊಂದು ಅಡ್ವೈಸಸ್ನ ನಮಗೆ ಕೊಟ್ಟಿದ್ದಾರೆ. ಓಕೆ, ಏನೇನು ಕೊಟ್ಟಿದೆ ವೈಲ್ ಡ್ರೈವಿಂಗ್ ಮಾಡಬೇಕಾದ್ರೆ ನಮಗೆ ಕೆಲವೊಂದು ರೂಲ್ಸ್ ಅನ್ನೋದು ಇದು ಅಡ್ವೈಸಸ್ ಅನ್ನೋದು ಮಾಡಿದೆ. ಓಕೆ, ಆ ಅಡ್ವೈಸಸ್ ಏನು ಮಾಡಿದೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ಡ್ರೈವ್ ಅಟ್ ದ ಕಾನ್ಸ್ಟೆಂಟ್ ಆ್ಯಂಡ್ ಮಾಡರೇಟ್ ಸ್ಪೀಡ್ ಆಸ್ ಫಾರ್ ಆಸ್ ಪಾಸಿಬಲ್. ನಮಗೆ ಓಕೆ ತುಂಬ ಸ್ಪೀಡಾಗಿ ಹೋಗಬೇಡಿ, ಕಮ್ಮಿ ಸ್ಪೀಡಾಗಿ ಹೋಗಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಓಕೆ, ತುಂಬ ಸ್ಪೀಡಾಗಿ ಹೋಗಿ ನೀವು ಡ್ರೈವ್ ಮಾಡಿದ್ರೆ ಅಲ್ಲಿ ಹೊಗೆ ಅನ್ನೋದು ನಮಗೆ ಬರ್ತಾ ಇರುತ್ತೆ ಇಂಜಿನ್ಸ್ ಅಲ್ಲಿ ಅಲ್ವಾ, ಸೊ ಅಲ್ಲಿ ನಮಗೆ ಏರ್ ಪೊಲ್ಯೂಷನ್ ಅನ್ನೋದು ತುಂಬ ಆಗುತ್ತೆ ಅಲ್ವಾ. ಸೊ ಆ ರೀತಿ ನಿಮಗೆ ಎಷ್ಟು ಸ್ಪೀಡ್, ಲಿಮಿಟೆಡ್ ಸ್ಪೀಡಲ್ಲಿ ನೀವು ಹೋಗಿ, 45 ಸ್ಪೀಡ್ ಅಂತ ನಮಗೆ ಕೊಟ್ಟಿದ್ದಾರೆ, 45 ಸ್ಪೀಡಲ್ಲಿ ನೀವು ಹೋಗಿ ಅಂತ ನಮಗೆ ಒಂದು ಅಡ್ವೈಸ್ ಅನ್ನೋದು ಕೊಟ್ಟಿದ್ದಾರೆ. ಸ್ವಿಚ್ ಆಫ್ ದ ಇಂಜಿನ್ ಅಟ್ ಎ ಟ್ರಾಫಿಕ್ ಲೈಟ್ಸ್ ಆರ್ ಅಟ್ ದ ಪ್ಲೇಸ್ ವೇರ್ ಯು ಹ್ಯಾವ್ ಟು ವೇಟ್. ಸೊ ಕೆಲವೊಂದು ಸರಿ ನಾವು ನೋಡಿದ್ದೀವಿ, ಸೊ ತುಂಬ ಸರಿ ಒಂದು ಹೋಗ್ಬಿಟ್ಟು ಎಲ್ಗೋ ಓಕೆ ನಾವೇ ಡ್ರೈವ್ ಮಾಡ್ತಿದ್ದೀವಿ ಅನ್ಕೊಳ್ಳಿ. ಓಕೆ, ನಾವು ಡ್ರೈವ್ ಮಾಡ್ತಿದ್ದೀವಿ, ಒಂದು ಕಾರ್ನ ಡ್ರೈವ್ ಮಾಡ್ತಿದ್ದೀವಿ ನಾವು ಅಂದರೆ, ನಮ್ಮ ಪಕ್ಕದಲ್ಲಿರೋರು ಹೋಗಿ ಅಂಗಡಿದಲ್ಲಿ ಏನೋ ತಗೋಬರ್ಬೇಕು, ಸೊ ಅಲ್ಲಿ ನಿಲ್ಲಿಸ್ತೀವಿ ನಾವು. ಬಟ್ ಇಂಜಿನ್ಸ್ ಅನ್ನೋದನ್ನ ನಾವು ಆಫ್ ಮಾಡಲ್ಲ, ಅವ್ರು ಬರ್ತಾರೆ, 2 ಮಿನಿಟ್ಸ್ ತಾನೇ ಹೋಗಿರೋದು, 10 ಮಿನಿಟ್ಸ್ ತಾನೇ ಹೋಗಿರೋದು, ಹೋಗ್ಬಿಟ್ಟು ಈಗಲೇ ಬಂದ್ಬಿಡ್ತಾರೆ, ನಾವು ಮತ್ತೆ ಏನಕ್ಕೆ ಆಫ್ ಮಾಡಿ ಆನ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಹಾಗೆ ಬಿಟ್ಬಿಡ್ತೀವಿ ಅಲ್ವಾ. ಸೊ ಅದನ್ನ ಅವಾಯ್ಡ್ ಮಾಡಿ, ಕಂಪಲ್ಸರಿ ಸ್ವಿಚ್ ಆಫ್ ಮಾಡಿ ಇಂಜಿನ್ನ. ನಾವೆಲ್ಲಾದ್ರೂ ವೆಯ್ಟ್ ಮಾಡಬೇಕಾದ್ರೂ, ಅಕಸ್ಮಾತ್ ಟ್ರಾಫಿಕ್ ಸಿಗ್ನಲ್ಸ್ ಏನು ಇನ್ನೊಂದು 1 ಮಿನಿಟ್ ಅಲ್ವಾ, ಹಂಗೆ ನಾವೇ ಫಸ್ಟ್ ಹೋಗೋಣ ಟ್ರಾಫಿಕಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ನಾವೇ ಇಂಜಿನ್ನ ಆನಲ್ಲೇ ಇಟ್ಕೊಂಡಿರ್ತೀವಿ ಅಲ್ವಾ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ನಮಗೆ ಅಡ್ವೈಸ್ ಕೊಟ್ಟಿದ್ದಾರೆ. ಎನ್ಶೋ ಕರೆಕ್ಟ್ ಟೈರ್ ಪ್ರೆಷರ್. ಟೈರಲ್ಲಿ ಪ್ರೆಷರ್ ಅನ್ನೋದು ಕರೆಕ್ಟ್ ಆಗಿರಲಿ, ಕಮ್ಮಿ ಎಲ್ಲ ಜಾಸ್ತಿ ಅಲ್ಲ. ಸೊ ಕರೆಕ್ಟಾಗಿ ನೀವು ಮೈಂಟೈನ್ ಮಾಡಿ ಹೇರ್ ಅನ್ನೋದು. ಓಕೆ, ಟೈರಲ್ಲಿ ಹೇರ್ ಹೋಗ್ಬಿಟ್ಟಿದೆ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಆ ಪ್ರೆಷರ್ ಅನ್ನೋದನ್ನ ನೀವು ಟೈರ್ಸಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡಿ. ಎನ್ಶೋರ್ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ದ ವೆಹಿಕಲ್. ಸೊ ರೆಗ್ಯುಲರ್ ಆಗಿ ನಾವು ಮೇಂಟೈನ್ ಮಾಡ್ತಾ ಇರಬೇಕು, ಮೀನ್ಸ್ ಅದನ್ನ ಕ್ಲೀನ್ ಮಾಡೋದಾಗ್ಲಿ, ಓಕೆ, ಅಥವಾ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಸರ್ವಿಸ್ ಮಾಡೋದಾಗ್ಲಿ. ಓಕೆ, ಈ ರೀತಿ ನಾವು ಇಂಜಿನ್ ಆಯಿಲ್ಸ್ನೆಲ್ಲ ಚೇಂಜ್ ಮಾಡ್ತಾಡೋದು. ಸೊ ಈ ರೀತಿ, ಸೊ ಆ ವೆಹಿಕಲ್ ಅನ್ನೋದು ನಮ್ಮ ಹತ್ರ ಯಾವ ವೆಹಿಕಲ್ ಇರುತ್ತೋ ಅದನ್ನ ನಾವು ಚೆನ್ನಾಗಿ ಇಟ್ಕೊಳ್ಳಿ, ಕ್ಲೀನ್ ಆಗಿ ಇಟ್ಕೊಂಡ್ರೆ ನಮಗೆ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಮತ್ತೆ ಏರ್ ಪೊಲ್ಯೂಷನ್ ಅನ್ನೋದು, ನಾವಿಲ್ಲೆಲ್ಲ ಈ ವೆಹಿಕಲ್ಸ್ ಅಲ್ಲೆಲ್ಲ ನಾವು ಯೂಸ್ ಮಾಡ್ತಿರೋದು CNG, ನ್ಯಾಚುರಲ್ ಗ್ಯಾಸಸ್ ಆಗಲಿ. ಓಕೆ, ಈಗ ಆಟೋದಲ್ಲಿ ನಾವು ಅನ್ಕೊಂಡ್ರೆ ಆಟೋದಲ್ಲಿ CNG, ಓಕೆ, LPG ಅಂತ ಯೂಸ್ ಮಾಡ್ತೀವಿ. ಅದೇ ಕಾರ್ಸ್ ಎಲ್ಲ ಆದರೆ ನಾವು ಡೀಸೆಲ್ಲು, ಪೆಟ್ರೋಲು ಅಂತ ಯೂಸ್ ಮಾಡ್ತೀವಿ. ಸ್ಕೂಟರ್ಸ್ ಅಲ್ಲಿ ಪೆಟ್ರೋಲ್ಸು ಅಂತೆಲ್ಲ ಯೂಸ್ ಮಾಡ್ತೀವಿ. ಸೊ ಇವೆಲ್ಲನೂ ನ್ಯಾಚುರಲ್ ರಿಸೋರ್ಸಸ್ ಅಲ್ವಾ. ಸೊ ಇವೆಲ್ಲನೂ ನಾವು ಯೂಸ್ ಮಾಡಬೇಕಾಗಿರೋದು ಲಿಮಿಟೆಡ್ ಆಗಿ. ಓಕೆ, ತುಂಬ ಯೂಸ್ ಮಾಡಕ್ ಹೋದ್ರೆ ನಮಗೆ ಅಲ್ಲಿ ಏರ್ ಪೊಲ್ಯೂಷನ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಅದೇ ನಾವು ಕಮ್ಮಿಯಾಗಿ ಯೂಸ್ ಮಾಡಿದ್ರೆ ನಮ್ಮ ಎನ್ವಿರಾನ್ಮೆಂಟ್ಗೆ ಮತ್ತೆ ನಮಗೆ, ಮೇನ್ಲಿ ನಮಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ರೈಟ್. ಸೊ ಆ ರೀತಿ ನಮಗೆ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೆ ನಾವು ಈ ನ್ಯಾಚುರಲ್ ರಿಸೋರ್ಸಸ್ ಅನ್ನೋದನ್ನ ಕಮ್ಮಿಯಾಗಿ ಯೂಸ್ ಮಾಡಬೇಕು. ಅದು ಕೋಲ್ ಮತ್ತೆ ಪೆಟ್ರೋಲಿಯಂನ. ಓಕೆ, ಬೇರೆ ನ್ಯಾಚುರಲ್ ರಿಸೋರ್ಸಸ್ ಬಿಡಿ. ಓಕೆ, ಬಟ್ ಕೋಲ್ ಮತ್ತೆ ಪೆಟ್ರೋಲಿಯಂ ಅನ್ನೋದನ್ನ ನಾವು ಓಕೆ ಈ ಚಾಪ್ಟರ್ ಇಂದ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ, ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಅನ್ನೋದನ್ನ ನಾವು ಲಿಮಿಟೆಡ್ ಆಗಿ, ಯಾವ್ದ್ರ ಕೋಲ್ ಅಂದ್ರೆ ಏನು, ಪೆಟ್ರೋಲಿಯಂ ಅಂದ್ರೆ ಏನು, ಓಕೆ, ಕಾನ್ಸ್ಟಿಟ್ಯೂಯೆಂಟ್ಸ್ ಏನೇನಿದಾವೆ ಈ ಕೋಲ್ ಮತ್ತೆ ಪೆಟ್ರೋಲಿಯಂ ಅಲ್ಲಿ ಅಂತೆಲ್ಲ ನೋಡಿದ್ವಿ ಅಲ್ವಾ. ಆ್ಯಂಡ್ ಇಲ್ಲಿ ಒಂದು ಟೇಬಲ್ ಸಹ ಇದೆ. ಓಕೆ, ಸೊ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎ ಪೆಟ್ರೋಲಿಯಂ ಮತ್ತೆ ಯೂಸಸ್ ಏನೇನಿದೆ ಅಂತ. ಈ ಪೆಟ್ರೋಲಿಯಂ ಅಲ್ಲಿ ಏನೇನು ಕಾನ್ಸ್ಟಿಟ್ಯೂಯೆಂಟ್ಸ್ ಇದಾವೆ ಅಂಡ್ ಅವುಗಳು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ಅಂತ.
ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ಇಲ್ಲಿ ಯೂಸಸ್. ಓಕೆ, ಫಸ್ಟ್ one is LPG. Okay, first one is LPG. Okay, petroleum gas in a liquid form ಅಂದ್ರೆ LPG ಅಂತ. ಓಕೆ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತಾನು ಹೇಳ್ಬೋದು ಇದನ್ನು, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ. ಓಕೆ, ಫ್ಯೂಯಲ್ ಫಾರ್ ಹೋಮ್ ಅಂಡ್ ಇಂಡಸ್ಟ್ರಿ, ಫ್ಯೂಯಲ್ ಫಾರ್ ಹೋಮ್ ಅಂಡ್ ಇಂಡಸ್ಟ್ರೀಸ್ ಅಲ್ಲಿ. ಓಕೆ, ಈ LPG ಅನ್ನೋದು ನಾವು ನಮ್ಮ ಮನೆಗಳಲ್ಲಿ ಕುಕ್ಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಆ ಸಿಲಿಂಡರ್ಸ್ LPG ಸಿಲಿಂಡರ್ಸ್. ಓಕೆನಾ, ಅದ್ರಲ್ಲಿ ಯಾವ ಗ್ಯಾಸ್ ಇರುತ್ತೆ ಅಂದ್ರೆ LPG ಗ್ಯಾಸ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ಪೆಟ್ರೋಲ್, ಸೆಕೆಂಡ್ ಒನ್ ಇಸ್ ಪೆಟ್ರೋಲ್. ಓಕೆ, ಪೆಟ್ರೋಲ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು? ಮೋಟಾರ್ ಫ್ಯೂಯಲ್ ಆಗಿ ಅಂಡ್ ಆವಿಯೇಷನ್ ಫ್ಯೂಯಲ್ ಆಗಿ. ಮೋಟಾರ್ ಫ್ಯೂಯಲ್ and aviation fuel. Solvent for dry cleaning, solvent for dry cleaning. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಪೆಟ್ರೋಲ್ ಅಂದ್ರೆ ಮೋಟಾರ್ ಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ತೀವಿ, ಆ್ಯಂಡ್ ಆವಿಯೇಷನ್ ಫ್ಯೂಯಲ್ಸ್ ಆಗಿ ಸಹ ಯೂಸ್ ಮಾಡ್ತೀವಿ, ಆ್ಯಂಡ್ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್ಗೆ ಸಾಲ್ವೆಂಟ್ ಅನ್ನೋದು ಯೂಸ್ ಮಾಡ್ತೀವಿ ಅಲ್ವಾ. ಸೊ ಆ ಸಾಲ್ವೆಂಟ್ ಅಲ್ಲಿ ನಾವು ಪೆಟ್ರೋಲ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಒನ್ ಇಸ್ ಕೆರೋಸಿನ್, ಫ್ಯೂಯಲ್ ಫಾರ್ ಸ್ಟವ್ಸ್, ಲ್ಯಾಂಪ್ಸ್ ಆ್ಯಂಡ್ ಫಾರ್ ಜೆಟ್ ಅಲ್ಲಿ ಏರ್ ಕ್ರಾಫ್ಟ್ ಅಲ್ಲಿ ಸಹ ನಾವು ಇದನ್ನ ಯೂಸ್ ಮಾಡ್ತೀವಿ. ಈ ಕೆರೋಸಿನ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತೀವಿ? ಫ್ಯೂಯಲ್ ಫಾರ್ ಸ್ಟವ್, ಫ್ಯೂಯಲ್ಸ್ ಫಾರ್ ಸ್ಟವ್ ಅಲ್ಲಿ, ಲ್ಯಾಂಪ್ಸ್ ದೀಪಗಳಲ್ಲಿ, ಅಂಡ್ ಜೆಟ್ ಏರ್ ಕ್ರಾಫ್ಟ್ಸ್ ಅಲ್ಲಿ. ಓಕೆನಾ, ಕೆರೋಸಿನ್ ಅನ್ನೋದು ನಾವು ಸ್ಟವ್ಸ್ ಅಲ್ಲಿ ಫ್ಯೂಯಲ್ ಆಗಿ ನಾವು ಸ್ಟವ್ ಅಲ್ಲಿ ಯೂಸ್ ಮಾಡ್ತೀವಿ, ಲ್ಯಾಂಪ್ಸ್ ಅಂಡ್ ಜೆಟ್ ಏರ್ ಕ್ರಾಫ್ಟ್ಸ್ ಅಲ್ಲಿ ಸಹ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಡೀಸೆಲ್ ಅನ್ನೋದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಡೀಸೆಲ್. ಓಕೆ, ಡೀಸೆಲ್. ಸೊ ಈ ಡೀಸೆಲ್ ನಾವು ಫ್ಯೂಯಲ್ ಫಾರ್ ಹೆವಿ ಮೋಟಾರ್ ವೆಹಿಕಲ್ಸ್, ಇದು ಫ್ಯೂಯಲ್ ಫಾರ್ ಹೆವಿ ಮೋಟಾರ್ ವೆಹಿಕಲ್, ಹೆವಿ ಮೋಟಾರ್ ವೆಹಿಕಲ್ ಅಲ್ಲಿ ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಮತ್ತೆ ಎಲೆಕ್ಟ್ರಿಕ್ ಜನರೇಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕ್ ಜನರೇಟರ್ಸ್. ಎಲೆಕ್ಟ್ರಿಕ್ ಜನರೇಟರ್ಸ್ ಅಲ್ಲಿ ಸಹ ನಾವು ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಫಿಫ್ತ್ ಒನ್ ಇಸ್ ಲ್ಯೂಬ್ರಿಕೇಟಿಂಗ್ ಆಯಿಲ್. ಈ ಲ್ಯೂಬ್ರಿಕೇಟಿಂಗ್ ಆಯಿಲ್ಸ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಲ್ಯೂಬ್ರಿಕೇಶನ್ಸ್ ಅಲ್ಲಿ. ಓಕೆ, ಲ್ಯೂಬ್ರಿಕೇಶನ್ಸ್. ಅಂಡ್ ಸಿಕ್ಸ್ತ್ ಒನ್ ಪ್ಯಾರಾಫಿನ್ ವ್ಯಾಕ್ಸ್. ಪ್ಯಾರಾಫಿನ್ ವ್ಯಾಕ್ಸ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಪ್ಯಾರಾಫಿನ್ ವ್ಯಾಕ್ಸ್ ಅಂದ್ರೆ ಆಯಿಂಟ್ಮೆಂಟ್ಸ್, ಕ್ಯಾಂಡಲ್ಸ್, ವ್ಯಾಸ್ಲಿನ್ ಎಕ್ಸೆಟ್ರಾ. ಸೊ ನಾವು ವ್ಯಾಸ್ಲಿನ್, ಕ್ಯಾಂಡಲ್ಸ್ ನ, ಆಯಿಂಟ್ಮೆಂಟ್ಸ್ ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅಲ್ಲಿ ನಾವು ಈ ಪ್ಯಾರಾಫಿನ್ ವ್ಯಾಕ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅಂಡ್ ಲಾಸ್ಟ್ ಒನ್ ಇಸ್ ಬಿಟುಮನ್. ಸೊ ಇದನ್ನ ನಾವು ಪೇಂಟ್ಸ್, ರೋಡ್, ಓಕೆ, ಸರ್ಫೇಸಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಪೇಂಟ್ಸ್ ಅಂಡ್ ರೋಡ್ ಸರ್ಫೇಸಿಂಗ್.
ರೋಡ್ ಸರ್ಫೇಸಿಂಗ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೊ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ಯಾವ್ಯಾವು ಅಂದ್ರೆ LPG, ಪೆಟ್ರೋಲಿಯಂ. ಓಕೆ, ಪೆಟ್ರೋಲಿಯಂ ಅಲ್ಲಿ LPG, ಪೆಟ್ರೋಲ್, ಕೆರೋಸಿನ್, ಡೀಸೆಲ್, ಲ್ಯೂಬ್ರಿಕೇಟಿಂಗ್ ಆಯಿಲ್, ಪ್ಯಾರಾಫಿನ್ ವ್ಯಾಕ್ಸ್, ಬಿಟುಮೆನ್. ಇವೆಲ್ಲನೂ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ನಿಂದ ಇವೆಲ್ಲ ತಯಾರಿಸ್ತಾರೆ. ಓಕೆ, ಇದೆಲ್ಲ ಬರುತ್ತೆ. ಸೊ ಇವಕ್ಕೆ ಯೂಸಸ್, LPG ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಹೋಮ್ಸ್ ಅಂಡ್ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಪೆಟ್ರೋಲ್ ನ ಎಲ್ಲೆಲ್ಲಿ ಅಂದ್ರೆ ಮೋಟಾರ್ ವೆಹಿಕಲ್ಸ್ ಅಲ್ಲಿ ಅಂಡ್ ಆಲಿವೇಟಿಂಗ್ ಫ್ಯೂಯಲ್ಸ್ ಅಲ್ಲಿ, ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಕೆರೋಸಿನ್ ನಾವು ಫ್ಯೂಯಲ್ಸ್ ಫಾರ್ ಸ್ಟವ್ಸ್, ಲ್ಯಾಂಪ್ಸ್ ಅಂಡ್ ಜೆಟ್ಸ್ ಅಲ್ಲಿ, ಏರ್ ಕ್ರಾಫ್ಟ್ಸ್ ಅಲ್ಲಿ ನಾವು ಈ ಕೆರೋಸಿನ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅಂಡ್ ಡೀಸೆಲ್ ಅನ್ನೋದನ್ನ ಓಕೆ ಹೆವಿ ವೆಹಿಕಲ್ಸ್ ಇರುತ್ತೆ ಅಲ್ವಾ, ಆ ಹೆವಿ ವೆಹಿಕಲ್ಸ್ ಅಲ್ಲಿ ಅಂದ್ರೆ ಓಕೆ ಅಂದ್ರೆ ಇಲ್ಲಿ ಟ್ರಕ್ಸ್ ಅಲ್ಲಿ ಮತ್ತೆ ಟ್ರ್ಯಾಕ್ಟರ್ಸ್ ಅಲ್ಲಿ ಓಕೆ ಈ ಫ್ಯೂಯಲ್ ಆಗಿ ಇವುಗಳಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಎಲೆಕ್ಟ್ರಿಕ್ ಜನರೇಟರ್ಸ್ ಅಲ್ಲಿ ಓಕೆ ಎಲೆಕ್ಟ್ರಿಕ್ ಜನರೇಟರ್ಸ್ ಅಲ್ಲಿ ನಾವು ಈ ಡೀಸೆಲ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅಂಡ್ ಲ್ಯೂಬ್ರಿಕೇಟಿಂಗ್ ಆಯಿಲ್ ನಾವು ಲ್ಯೂಬ್ರಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಪ್ಯಾರಾಫಿನ್ ವ್ಯಾಕ್ಸ್ ನಾವು ಆಯಿಂಟ್ಮೆಂಟ್ಸ್ ಅಲ್ಲಿ, ಕ್ಯಾಂಡಲ್ಸ್ ಅಲ್ಲಿ ಅಂಡ್ ವಾಸ್ಲಿನ್ ಏನ್ ನಾವು ಯೂಸ್ ಮಾಡ್ತೀವಿ ವಾಸ್ಲಿನ್ ಅದರಲ್ಲಿ ನಾವು ಈ ಪ್ಯಾರಾಫಿನ್ ವ್ಯಾಕ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಬಿಟುಮನ್. ಈ ಬಿಟುಮನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಪೇಂಟ್ಸ್ ಅಂಡ್ ರೋಡ್ ಸರ್ಫೇಸಿಂಗ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿಗೆ ನಮ್ಮ ಕೋಲ್ ಅಂಡ್ ಪೆಟ್ರೋಲಿಯಂ ಚಾಪ್ಟರ್ ಅಂದ್ರೆ ಇಟ್ ಈಸ್ ಆಲ್ಸೋ ಎ ನ್ಯಾಚುರಲ್ ಗ್ಯಾಸಸ್ ಓಕೆ ಸಾರಿ ನ್ಯಾಚುರಲ್ ರಿಸೋರ್ಸಸ್ ಅಲ್ವಾ. ಸೊ ಇವು ಸಹ ನ್ಯಾಚುರಲ್ ರಿಸೋರ್ಸಸ್. ಸೊ ಇವೆಲ್ಲ ಲಿಮಿಟೆಡ್ ಓಕೆ ಅನ್ಲಿಮಿಟೆಡ್ ಅಲ್ಲ ಅಲ್ವಾ. ಸೊ ಇವೆಲ್ಲನೂ ಲಿಮಿಟೆಡ್. ಕೋಲ್ ನಾವು ಎಷ್ಟು ಯೂಸ್ ಮಾಡಿದ್ರೆ ಅಷ್ಟೇ ಸಿಗೋದು ನಮಗೆ. ಪೆಟ್ರೋಲಿಯಂನ ನಾವು ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು. ಅನ್ಲಿಮಿಟೆಡ್ ಎಲ್ಲಾದ್ರೂ ಇದೆಯಾ? ಇಲ್ಲ ಅಲ್ವಾ. ಸೊ ಇದನ್ನೆಲ್ಲ ನಾವು ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು. ಸೊ ಇದರಿಂದ ನಮಗೆ ಪಲ್ಯೂಷನ್ಸ್ ಕ್ರಾಸ್ ಆಗುತ್ತೆ ಓಕೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕೆಲವೊಂದು ರೂಲ್ಸ್ನ ಸಹ ಕೊಟ್ಟಿದೆ ಗವರ್ನಮೆಂಟ್ ಅಲ್ವಾ ನಮ್ಮ ಇಂಡಿಯಾದಲ್ಲಿ ವೈಲ್ ಡ್ರೈವಿಂಗ್. ಸೊ ಆ ರೂಲ್ಸ್ನೆಲ್ಲ ಫಾಲೋ ಮಾಡ್ತಾ ಅಡ್ವೈಸಸ್ ಅಂತ ಹೇಳ್ಕೋಬಹುದು ನಾವು ಅದನ್ನ ಓಕೆ. ಸೊ ಅಡ್ವೈಸಸ್ನೆಲ್ಲ ಫಾಲೋ ಮಾಡಿದ್ರೆ ನಮಗೆ ನಮ್ಮ ಎನ್ವಿರಾನ್ಮೆಂಟ್ ಅನ್ನೋದು ಚೆನ್ನಾಗಿರುತ್ತೆ ಓಕೆ. ಸೊ ನಾವು ನಮ್ಮ ಎನ್ವಿರಾನ್ಮೆಂಟ್ ಚೆನ್ನಾಗಿದ್ರೆ ನಾವು ಸಹ ಚೆನ್ನಾಗಿರ್ತೀವಿ ಅಲ್ವಾ. ಸೊ ನಾವು ಈ ಕೋಲ್ ಮತ್ತು ಪೆಟ್ರೋಲಿಯಂನ ನಾವು ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು. ಎಲ್ಲಿ ಅದರ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು ಓಕೆ ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು. ಸೊ ಇಲ್ಲಿಗೆ ಕೋಲ್ ಅಂಡ್ ಪೆಟ್ರೋಲಿಯಂ ಚಾಪ್ಟರ್ ಫಿನಿಶ್ ಆಗ್ತಾ ಇದೆ ಓಕೆ. ಅಂಡ್ ನೆಕ್ಸ್ಟ್ ನಾವು ಬೇರೆ ಚಾಪ್ಟರ್ ನೋಡೋಣ ಓಕೆ. ಅಂಡ್ ಬೇರೆ ಚಾಪ್ಟರ್ ನೋಡೋಕ್ಕೆ ಮುಂಚೆ ಇದಕ್ಕೆ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಇದಾವೆ ಅಲ್ವಾ. ಸೊ ಎಕ್ಸರ್ಸೈಸ್ನ ಸಹ ನಾವು ಬರೆಯೋಣ ಓಕೆ ನೋಡೋಣ.